ಜಿಮ್ ಟ್ರೈನರ್ನಿಂದ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಜಿಮ್ ಟ್ರೈನರ್ ಇಸ್ಮಾಯಿಲ್ ವಿರುದ್ಧ ಕೊನೆಗೂ ಕೂಡ ದೂರು ದಾಖಲಾಗಿದೆ. ಇಸ್ಮಾಯಿಲ್ ವಿರುದ್ಧ ಮಹಿಳಾ ಠಾಣೆಗೆ ಸಂತ್ರಸ್ತ ಮಹಿಳೆಯಿಂದ ದೂರನ್ನ ನೀಡಲಾಗಿದೆ, ದೂರು ದಾಖಲಾಗಿದೆ. ನೊಂದ ಮಹಿಳೆ ನೀಡಿದ ದೂರಿನ ಮೇರೆಗೆ ರೇಪ್ ಕೇಸ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಇಸ್ಮಾಯಿಲ್ ಇದೇ ರೀತಿ ಮಾಡಿದ್ದಾನಂತೆ. ಜಿಮ್ಗೆ ಬರೋ ಹಿಂದೂ ಹೆಣ್ಣು ಮಕ್ಕಳೇ ಈ ಇಸ್ಮಾಯಿಲ್ನ ಟಾರ್ಗೆಟ್ ಆಗಿದ್ರಂತೆ. ಫೋಟೋ, ವಿಡಿಯೋ ಎಲ್ಲವೂ ಅವರ ಮೊಬೈಲ್ನಲ್ಲಿವೆ. ಕೂಡಲೇ ಆರೋಪಿ ಬಂಧಿಸಿ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದಾಗಿ ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ನೊಂದ ಮಹಿಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾಳೆ. ನಾವು ವರ್ಕೌಟ್ ಮಾಡಿದ್ವಾಗ ಬಾಡಿ ಪಾರ್ಟ್ಸ್ ಬಗ್ಗೆ ಕೆಟ್ಟದಾಗ ಮಾತಾಡೋದಾಗಲಿ, ವರ್ಕೌಟ್ ಹೇಳ್ಕೊಡ್ಬೇಕಾರ ಈ ಥರ ಮಾತಾಡ್ತಿದ್ರು. ಡ್ರೆಸ್ ಚೇಂಜ್ ಮಾಡ್ತಿರೋದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಬಿಟ್ಟು ನಮಗೆ ಮೊಬೈಲಲ್ಲಿ ತೋರಿಸ್ತಾರೆ. ಈ ಥರ ನಿಮ್ಮದೊಂದು ವಿಡಿಯೋ ಇದೆ ನಮ್ಮ ಹತ್ರ, ನನ್ನ ಇಷ್ಟ ಬಂದಾಗ ನೀನು ಇರಬೇಕು, ನಾನು ಕರೆದಾಗೆಲ್ಲ ನೀನು ಬರಬೇಕು, ನಾನು ಕೇಳಿದಷ್ಟು ದುಡ್ಡು ಕೊಡಬೇಕು, ಬಂಗಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. 27 ಮಾರ್ಚ್ ಅವತ್ತು ರಾತ್ರಿ ಅತ್ಯಾಚಾರ ಮಾಡಿದ್ದಾರೆ ಅವರ ಜಿಮ್ ಅಲ್ಲಿ ಮಾಡಿಬಿಟ್ಟು. ಈಗ ಅದನ್ನ ವಿಡಿಯೋ CCTV ಫುಟೇಜ್ ಕೆಳಗನೆ ಅತ್ಯಾಚಾರ ಮಾಡಿ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಈಗ ಅದರಿಂದ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ನನ್ನ ಕೆಳಗೆ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಬೇಕು, ಕರಾಟೆ ಕ್ಲಾಸ್ ಓಪನ್ ಮಾಡಬೇಕು, ಅದಕ್ಕೆ ದುಡ್ಡು ಬೇಕು, ನಿಮ್ಮಲ್ಲಿ ಜನ ಇಲ್ಲ, ದುಡ್ಮಿ ಇಲ್ಲ, ಹೆಣ್ಮಕ್ಳು ಈ ಥರ ಆಗಿದೆ ಅಂತೇಳಿ ಯಾರು ಬರ್ತಿದ್ದಿಲ್ಲ. ಅವ್ರು ಕೆಟ್ಟದಾಗೆ ಬಿಹೇವಿಯರಿಂದ ಯಾರು ಹೆಣ್ಮಕ್ಳು ಹೋಗ್ತಿದ್ದಿಲ್ಲ ಜಿಮ್ಮಿಗೆ. ಈಗ ಕೆಳಗೆ ನಾನು ಓಪನ್ ಮಾಡಬೇಕು, ನನಗೆ ದುಡ್ಡು ಬೇಕು, 4 ಲಕ್ಷ ಕೊಡು, ಇಲ್ಲ ನೀನು. ತಮ್ಮ ಮುಖಾಂತರ ಸ್ವಲ್ಪ ಕೆಲವು ಮಾನಸಿಕವಾಗಿ ಕುಗ್ಗಿರ್ತಕ್ಕಂಥ ವ್ಯಕ್ತಿಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಡಿಬೇಟ್ ಮಾಡೋಕ್ಕೆ, ಆರ್ಗ್ಯೂ ಮಾಡೋಕ್ಕೆ ವೇದಿಕೆಗಳು ಭಾಳ ಇದ್ದಾವೆ, ಬೇರೆ ಮ್ಯಾಟ್ರ್ಗಳಿದ್ದಾವೆ. ಐ ಆಮ್ ರೆಡಿ. ನಾವು ಸಂಘಟನೆ ಅಧ್ಯಕ್ಷರಿದ್ದೀನಿ, ಹೋರಾಟ ಮಾಡ್ಕೊಂಬಂದಿದ್ದೀವಿ, ಕೇಸ್ ಆಗಿದೆ, ಜೈಲು ಹೋಗಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆಮೇಲೆ ಲೀಡರ್ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ಬಟ್ ಹೆಣ್ಮಕ್ಳು ವಿಚಾರ ಇದ್ದಾಗ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳುಗಳಿದ್ದಾರೆ, ಮರಿಬೇಡ್ರಿ. ನಾಳೆ ನಿಮ್ಮ ಮನೆಯಲ್ಲಿ ಆದಾಗ ಸಮೇತನು ಏನು ಮಾಡ್ತೀರಾ? ಇವತ್ತು ನಮ್ಮ ತಾಯಿ ಸಹೋದರಿ ಧೈರ್ಯ ಮಾಡಿ ದೂರು ಕೊಟ್ಟುಬಿಟ್ಟು ಬಂದು ಕೂತಿದ್ದಾರೆ. ಹಿಂದೂ ಆಗಲಿ, ಮುಸ್ಲಿಮ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಇನ್ಯಾವ ಜಾತಿ ಆಗಲಿ, ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ಅಫ್ಕೋರ್ಸ್ ಹೇಳಿರ್ಬೋದು ಮಾನ್ಯ ಮುಖ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.